ಬೆಳಗಾವಿಯಲ್ಲಿ ಶಿವಸೇನೆ ಮತ್ತು ಎಂಇಎಸ್ ಗೂಂಡಾಗಿರಿ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಸೇನೆ ಮತ್ತು ಎಂಇಎಸ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕೂಡ ಸಿಡಿದೆದ್ದಿವೆ. ಈಗಾಗಲೇ ಬೆಳಗಾವಿಗೆ ಹೋಗಿದ್ದಂತಹ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು. ಇತ್ತ ವಾಟಾಳ್ ನಾಗರಾಜ್ ನೇತೃತ್ವದಲ್ಲೂ ಕೂಡ ಹಲವು ಪ್ರತಿಭಟನೆಗಳು ನಡೆದಿವೆ. ಇವತ್ತು ಕೂಡ ಒಂದು ಮೀಟಿಂಗ್ ಇದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ. ಈ ಸಭೆಯಲ್ಲಿ ಕರ್ನಾಟಕ ಬಂದ್ ಮಾಡೋ ಬಗ್ಗೆ, ಯಾವಾಗ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ದಿನಾಂಕ ಘೋಷಣೆ ಆಗುವಂತಹ ಸಾಧ್ಯತೆಗಳಿವೆ. ರಾಜ್ಯದ ಕನ್ನಡ ಪರ ಸಂಘಟನೆಗಳು ಸಭೆ ಕರೆದಿದ್ದಾರೆ. ವಾಟಾಳ್ ನಾಗರಾಜ್ ಅವರು, ಎಲ್ಲ ಕನ್ನಡ ಪರ ಸಂಘಟನೆಗಳು, ಅದು ವಾಟಾಳ್ ನಾಗರಾಜ್ ಅವ್ರದ್ದಾಗಿರ್ಬೋದು, ಸಾರಾ ಗೋವಿಂದ್ ಅವರಾಗಿರ್ಬೋದು, ಅಥವಾ ಕರವೆಯ ಎರಡು ಬಣಗಳಾಗಿರ್ಬೋದು, ಇವರೆಲ್ಲರನ್ನು ಕೂಡ ಸಭೆಗೆ ಆಹ್ವಾನಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಾರಾ ಗೋವಿಂದ್, ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ, ಜೊತೆಗೆ ಶಿವರಾಮೇಗೌಡ ಬಣ, ಕನ್ನಡ ಜಾಗೃತಿಯ ಮಂಜುನಾಥ್ ದೇವ್, HV ಗಿರೀಶ್ ಗೌಡ, ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾಗಿರುವಂತಹ KR ಕುಮಾರ್, ಇವರೆಲ್ಲರೂ ಸೇರಿ ವಿವಿಧ ಮುಖಂಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ಹೋರಾಟದ ರೂಪರೇಷೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಿಕ್ಕಿದ್ದಾರೆ. ಜೊತೆಗೆ ಕರ್ನಾಟಕ ಬಂದ್ ಮಾಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ. ಬಟ್ ಅದು ಯಾವಾಗ ಮಾಡಬೇಕು, ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಇವತ್ತು ಸಭೆಯಲ್ಲಿ ಚರ್ಚೆ ಆಗಲಿಕ್ಕಿದೆ. ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ಸೂರ್ಯ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಕಿರಣ್, ಇವತ್ತಿರುವಂತಹ ಒಂದು ಸಭೆ, ಈಗ ಪ್ರಮುಖವಾಗಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಈ ಒಂದು ಸಭೆಯಲ್ಲಿ, ಏನ್ ಡಿಸೈಡ್ ಮಾಡ್ತಾ ಇದ್ದಾರೆ ಅಥವಾ ಏನ್ ಚರ್ಚೆ ನಡೀತಾ ಇದೆ? ಕರ್ನಾಟಕ ಬಂದ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಇದೆಯಾ? ಯಾವಾಗ ಆಗ್ಬೋದು? ಹೌದು ರೇಮನ್, ಖಂಡಿತವಾಗಲೂ ಕೂಡ ಈಗಾಗಲೇ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ನಡೀತಾ ಇರುವಂತಹ ಹಲ್ಲೆ ಮತ್ತು ದೌರ್ಜನ್ಯವನ್ನು ಖಂಡಿಸಿ ಈಗಾಗಲೇ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಇರ್ಬೋದು, ಕರವೇ ನಾರಾಯಣಗೌಡರು ಇರ್ಬೋದು, ಈಗಾಗಲೇ ಬೆಳಗಾವಿ ಚೆಲವನ್ನು ಮಾಡಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಈಗಾಗಲೇ ಮುಟ್ಟಿಸಿದರು. ಇದರ ಮುಂದುವರಿದ ಭಾಗವಾಗಿ ಈಗಾಗಲೇ ಕೂಡ ಕನ್ನಡದ ಹಿರಿಯ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು 12 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗನ್ನು ಕೂಡ ಕರೆದಿರುವಂಥದ್ದು. ಈಗಾಗಲೇ ಕೂಡ ವಾಟಾಳ್ ನಾಗರಾಜ್ ಅವರು ಒಂದು ಸುತ್ತಿನ ಸಭೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ನಿನ್ನೆ ರಾತ್ರಿಯ ಕೂಡ ರಾಜ್ಯದಲ್ಲಿರುವಂತಹ ಎಲ್ಲ ಪ್ರಮುಖ ಕನ್ನಡ ಪರ ಹೋರಾಟಗಾರರ ಜೊತೆಯಲ್ಲಿ ಈಗಾಗಲೇ ಒಂದು ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ಇಂದಿನಿಂದಲೂ ಕೂಡ ಎಂಇಎಸ್ ಇರ್ಬೋದು, ಶಿವಸೇನೆ ಇರ್ಬೋದು, ಬೆಳಗಾವಿಯಲ್ಲಿರುವಂತಹ ಕನ್ನಡಿಗರ ಮೇಲೆ, ರಾಜ್ಯದಲ್ಲಿರುವಂತಹ ಕನ್ನಡಿಗರ ಮೇಲೆ ಸಾಕಷ್ಟು ಅಟ್ಟಹಾಸ ಮತ್ತು ಹಲ್ಲೆ ದೌರ್ಜನ್ಯಗಳನ್ನು ಮಾಡಿಕೊಂಡೇ ಬರ್ತಾ ಇದೆ. ಆದರೆ ರಾಜ್ಯ ಸರ್ಕಾರಗಳು ಅವರ ಮೇಲೆ ಯಾವುದೇ ತರವಾದಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಬರ್ತಾ ಇಲ್ಲ. ಅಲ್ಲಿರುವಂತಹ ಜನಪ್ರತಿನಿಧಿಗಳು ಅವರ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡುವಂತಹ ರೀತಿಯಲ್ಲೇ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು 12 ಗಂಟೆಗೆ ಸಭೆಯನ್ನು ಕರೆದು ಈ ಒಂದು ಸಭೆಯಲ್ಲಿ ಎಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಅಂದರೆ ಕರವೇ ರಾಜ್ಯಾಧ್ಯಕ್ಷ ಆಗಿರುವಂತಹ ಶಿವರಾಮೇಗೌಡ ಇರ್ಬೋದು, ಕನ್ನಡ ಕುಮಾರ್ ಇರ್ಬೋದು, ಮಂಜುನಾಥ್ ದೇವ್ ಇರ್ಬೋದು, ಗಿರೀಶ್ ಗೌಡ ಇರ್ಬೋದು, ಹೀಗೆ ಪ್ರಮುಖ ಕನ್ನಡ ಪರ ಹೋರಾಟಗಾರರನ್ನ ಮತ್ತು ರಾಜ್ಯದಲ್ಲಿರುವಂಥ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ಕನ್ನಡ ಪರ ಹೋರಾಟಗಾರರನ್ನ ಈ ಒಂದು ಸಭೆಗೆ ಕೂಡ ಆಹ್ವಾನವನ್ನು ಈಗಾಗಲೇ ಕೂಡ ನೀಡಿರುವಂಥದ್ದು. 12 ಗಂಟೆಗೆ ಈ ಒಂದು ಸಭೆ ಕೂಡ ನಿಗದಿಯಾಗಿರುವಂಥದ್ದು. 12 ಗಂಟೆಯ ಸಭೆಯ ನಂತರದಲ್ಲಿ ಒಂದು ಸುದ್ದಿಗೋಷ್ಠಿ ಕೂಡ ಇರುವಂಥದ್ದು. ಸಾಮಾನ್ಯವಾಗಿ ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂಥ ವಿಚಾರ ಏನು ಅಂತಂದು ನೋಡೋದಾದರೆ, ಕರ್ನಾಟಕ ಬಂದ್ಗೆ ಮುಂದಾಗಬೇಕು. ರಾಜ್ಯ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಎರಡೂ ಸರ್ಕಾರಗಳಿಗೂ ಕೂಡ ಈ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಬೇಕು. ಕಾರಣ ಏನಂತ ಹೇಳಿದ್ರೆ, ಇಂದಿನಿಂದಲೂ ಕೂಡ ಎಂಎಸ್ ಮತ್ತು ಬೆಳಗಾವಿಯಲ್ಲಿ ಸಾಕಷ್ಟು ಅಂದರೆ ಈ ಒಂದು ಹಲ್ಲೆಗಳು ದೌರ್ಜನ್ಯಗಳು ನಡೀತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದನ್ನು ಕಡಿವಾಣ ಹಾಕಬೇಕು, ಇದನ್ನು ಮಟ್ಟ ಹಾಕಬೇಕು ಅಂತ ಹೇಳಿದ್ರೆ ರಾಜ್ಯವನ್ನು ಬಂದ್ ಮಾಡಬೇಕು. ಬಂದ್ ಮಾಡುವುದರ ಮೂಲಕವಾಗಿ ಎಂಎಸ್ ಮತ್ತು ಶಿವಸೇನೆಯನ್ನು ಅಂದರೆ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಇಲ್ಲಿರುವಂತಹವ್ರನ್ನ ಅಂದರೆ ಯಾರು ಎಂಎಸ್ ಮತ್ತು ಶಿವಸೇನೆ ವಿರುದ್ಧ ಪರವಾಗಿ ಕೆಲಸ ಮಾಡ್ತಾರೆ ಬೆಳಗಾವಿ ಗಡಿ ಭಾಗದಲ್ಲಿ, ಅಂಥವ್ರನ್ನ ಗಡೀಪಾರು ಮಾಡಬೇಕು ಮತ್ತು ಎರಡೂ ಸಂಘಟನೆಗಳನ್ನು ಕೂಡ ವಜಾ ಮಾಡಬೇಕು, ಎರಡೂ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪ್ರಮುಖವಾದ ಒಂದು ಚರ್ಚೆ ಕೂಡ ನಡೆಯುವಂಥದ್ದು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಕರ್ನಾಟಕ ಬಂದ್ಗೆ ದಿನಾಂಕವನ್ನು ಘೋಷಣೆ ಮಾಡಬೇಕು. ಕರ್ನಾಟಕ ಬಂದ್ ಮಾಡುವ ಮೂಲಕವಾಗಿ ಎರಡೂ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡುವ ಒಂದು ಸಂದೇಶವನ್ನು ಈಗಾಗಲೇ ಕೂಡ ಈ ಒಂದು ಸಭೆಯಲ್ಲಿ ಆಗತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ರೇಮಾನ್. ಓಕೆ ಕಿರಣ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.